ಅಲ್ಲಿ ತಗೊಂಡಿದ್ದೇವೆ. ಪುತ್ತೂರಲ್ಲಿ ಒಳ್ಳೆ ಸಿಲ್ಕ್ ಎಲ್ಲಿ ಸಿಗ್ತದೆ, ಅದು ಸಹ ನಮ್ಮ ಬಜೆಟಲ್ಲಿ ಸಿಗುವಂಥದ್ದು ಎಲ್ಲಿ ಸಿಗ್ತದೆ ಅಂತ ಕಮೆಂಟಲ್ಲಿ ಹೇಳಿ. ಪುತ್ತೂರಲ್ಲಿ ನನ್ನ ಜೂನಿ ನೋಡಿ ಸೊಪ್ಪು ತಿಂತ ರಿಟರ್ನ್ ಮನೆಗೆ ಬರ್ತಾರೆ. ಅದಕ್ಕೆ ಒಂದು ವೇಳೆ ಹೀಗೆ ಹಾರ ಹಾಕಿದರೆ ಪೇಪರಲ್ಲಿ ಆ ಹುಡಿಯನ್ನು ತೆಗೆದಿಡ್ತಿದ್ರು. ಸಂಜೆ ದೀಪ ಹೊತ್ತಿಸಿ ನಾವು ಹಾರಿಸ್ತಿದ್ವಿ. ಏನು ಪೆಟ್ಟಂತೂ ಯಾರ ಒತ್ತನೆ ಅಂದಲ್ಪ ಏತು ಸವಾಡಿರುತ್ತು ಅದ ನೋಡಿ. ಅಪ್ಪನೊಂದು ಡ್ರೀಮ್, ಯಾರ್ದಾದ್ರೂ ಒಂದು ಮಗಳದ್ದು ಮದುವೆ ಮನೇಲಿ ಮಾಡಬೇಕು ಅಂತ. ನಾನು ಲಾಸ್ಟ್ ಅವಳು, ನನ್ನ ನೆಕ್ಸ್ಟ್ ಯಾರಿಲ್ಲ ಇನ್ನು ಮದುವೆ ಮಾಡುವ ಅಂತ. ಹೇಗೆ ಒಳ್ಳೆ ಲಾಯಕ್ ಆಗಿದೆ. ಕಸತೆ ರಾಜಕೀಯ ಚಕರ್ತಜ್ಞ ರಾಜಕೀಯದವರಿಗೆ ಒಳದಂತೆ ते ಕಾಯ್ತದೆ ಸೇವಟ್ಲಿದ್ದಾರೆ. ಟಿಂಕಿ ನೋಡಿ ಅಂತ ಜೂ ಚುಬ್ಬಮ್ಮ ಹೀಗೆ ಮಲಗಿದ್ದಾಳೆ ನೋಡಿ ಅವಳು ಹೀಗೆ. ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಅವರು ಬೆಲ್ಲೈಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಒಂದು ಸ್ವಲ್ಪ ಬೆಳಗ್ಗೆ ಬಿಸಿಲುಂಟು, ಹಾಗೆ ಹೊರಗೆ ನಿಂತು ವ್ಲಾಗ್ ಮಾಡಲಿಕ್ಕೆ ಆಗ್ತದೆ. ನಿನ್ನೆ ಬೆಳಗಿನಲೇ ಮಳೆ, ಹಾಗೆ ಇನ್ನೊಂದು ಸ್ವಲ್ಪ ಬ್ಯುಸಿ ಇದ್ದೆ ನಾನು. ಇಂಥ ವ್ಲಾಗ್ ಮಾಡಬೇಕು ಅಂತ ಸಹ ಕಂಟೆಂಟ್ ಇರಲಿಲ್ಲ. ಮಳೆ ಅಂದರೆ ಮಳೆ. ಮೊನ್ನೆ ತಂದ ಹುಲ್ಲು ಸೊಪ್ಪಿಂದಲೇ ನಿನ್ನೆ ಮೇಂಟೈನ್ ಮಾಡಿದ್ದು. ದನಗಳನ್ನು ಮಾತ್ರ ಹೊರಗಡೆ ಬಿಟ್ಟು ಒಂದು ಸ್ವಲ್ಪ ನೋಡ್ಕೊಂಡದ್ದು, ಅವರಿಗೆ ಹೊರಗೆ ಹೋಗಬೇಕಲ್ಲ ಹಾಗೆ. ಮತ್ತು ಬೆಳಗ್ಗೆದು ಕೆಲಸ ಎಲ್ಲ ಆಯಿತು. ತಿಂಡಿ ಇನ್ನೂ ತಿನ್ನಬೇಕಷ್ಟೇ. ದನಗಳನ್ನೊಂದು ಹೊರಗಡೆ ಬಿಟ್ಟು ಮತ್ತೆ ಒಂದು ತಿಂಡಿ ತಿನ್ನುವಂತ ಅಪ್ಪ ಹೇಳಿದರು. ಅದಕ್ಕೆ ಈಗ ಅವ್ರಿಗೆ ಕುಡಿಲಿಕ್ಕೆಲ್ಲ ಕೊಟ್ಟಾಯಿತು. ಕರ್ಕೊಂಡು ಹೋಗ್ಬೇಕು ಇನ್ನು ಸ್ವಲ್ಪ ಹೊತ್ತಲ್ಲಿ. ಮತ್ತು ಮೊನ್ನೆ ಎಲ್ಲ ಕೆಲವ್ರದ್ದು ಕಮೆಂಟ್ ಇತ್ತು, ನೀವು ಯಾವಾಗ ಶಾಪಿಂಗ್ ಮಾಡ್ಲಿಕ್ಕೆ ಹೋಗೋದು, ಹುಡುಗನ ಮನೆಯದು ಶಾಪಿಂಗ್ ಆಯಿತು ಅಂತ. ನಾವು ಇದೇ ವೀಕಲ್ಲಿ ಹೋಗೋದು, ಯಾಕಂದರೆ ಲೇಟ್ ಆಯಿತು ಅಂತ ಅಂದ್ಕೊಳ್ತಿಲ್ಲ. ನಾನು ಒಬ್ಬರ ಹತ್ರ ಕೇಳಿದ್ದೇನೆ, ನನಗೆ ಇಷ್ಟು ದಿವಸದೊಳಗೆ ಹೊಲ್ಕೊಡ್ಬೇಕು ಅಂತ ಹೇಳಿ, ಒಬ್ಬರು ಟೈಲರ್ ಹತ್ರ, ಲೇಡಿ ಟೈಲರ್ ಹತ್ರ. ಸೊ ಅವ್ರು ಹೊಲ್ಕೊಡ್ತೇನೆ ಅಂತ ಸಹ ಹೇಳಿದ್ದಾರೆ. ಹಾಗಾಗಿ ನನಗೆ ಅದರದ್ದು ಟೆನ್ಷನ್ ಇಲ್ಲ. ಲೇಟ್ ಯಾಕಂದರೆ ನನ್ನ ಪುಚ್ಚಕ್ಕನಿಗೆ ರಜೆ ಬೇಕಲ್ಲ, ಹಾಗೆ ಅವಳಿಗೆ ರಜೆ ಇಲ್ಲದೆ ನಾನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಬ್ಬಳೇ ಹೋಗಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ನನಗೆ ಸಹ ಅಕ್ಕನವ್ರು ಬೇಕಲ್ಲ, ಅವರಿಗೆ ಫ್ರೀಯಾಗಿ ಅವರು ಪುರ್ಸೊತ್ತಿದ್ದಾಗ ನಾವು ಹೋಗಬೇಕು. ಹಾಗೆ ಮತ್ತು ನಮಗೆ ತುಂಬ ದೂರ ಹೋಗಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಉಡುಪಿಗೆ ಹೋಗಿ ನಾನು ಬರುವಾಗ ರಾತ್ರಿ 11:15 ಎಲ್ಲ ಆಗಿದೆ. ಮತ್ತು ಹೋಟೆಲ್ ಮಾಮನ ಮನೆ ನಿಂತು ಬೆಳಗ್ಗೆ ಬೇಗ ಇಲ್ಲಿ ಬಂದು ಹಾಲು ಕರೆದು ಮತ್ತು ಡೈರಿಗೆ ಹೋಗಿ ಕೊಟ್ಟದ್ದು. ಅದಕ್ಕೆ ಒಂದು ದಿವಸ ಆಗುವಷ್ಟು ದೂರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಪುತ್ತೂರಲ್ಲಿ ತಗೊಂಡಿದ್ದೇವೆ. ಪುತ್ತೂರಲ್ಲಿ ಒಳ್ಳೆ ಸಿಲ್ಕ್ ಎಲ್ಲಿ ಸಿಗ್ತದೆ, ಅದು ಸಹ ನಮ್ಮ ಬಜೆಟಲ್ಲಿ ಸಿಗುವಂಥದ್ದು ಎಲ್ಲಿ ಸಿಗ್ತದೆ ಅಂತ ಕಮೆಂಟಲ್ಲಿ ಹೇಳಿ. ಪುತ್ತೂರಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ತುಂಬ ಜನ ಇದ್ದಾರೆ ಅಂತ ಗೊತ್ತುಂಟು ನನಗೆ. ಎಲ್ಲಿ ಸಿಗ್ತದೆ ಅಂತ ಕಮೆಂಟಲ್ಲಿ ಹೇಳಿ. ಮತ್ತು ಎಲ್ಲಿ ಒಳ್ಳೆ ಕಲೆಕ್ಷನ್ ಉಂಟು, ಅದು ಸಹ ಬಜೆಟ್ ಒಳಗೆ ಸಿಗುವಂಥದ್ದು ಅಂತ ಹೇಳಿ. ಮೊನ್ನೆ ಉಡುಪಿಗೆ ಹೋಗುವಾಗ ಎಲ್ಲರೂ ಹೇಳಿದ್ವಿ, ಜಯಲಕ್ಷ್ಮಿಗೆ ಹೋಗಿ ನಾವು ಡಿಸ್ಕೌಂಟ್ ಕೊಡಿಸ್ತೇವೆ ಅಂತ. ಅದಕ್ಕೆ ನಾವು ಅಂದರೆ ಅವಳು ಎಲ್ಲಿ ಹೋಗ್ತಾರೆ, ನಾವು ಸಹ ಅಲ್ಲೇ ಹೋಗಬೇಕಲ್ಲ, ನಮ್ಮದಲ್ಲ ಅದು. ಹಾಗಾಗಿ ಅವರಿಗೆ ಎಲ್ಲಿ ಇಷ್ಟ ಅಲ್ಲಿ ನಾವು ತಗೊಳ್ಬೇಕು. ಇವಾಗ ನನಗೆ ನೀವು ನನ್ನ ಕಮೆಂಟಲ್ಲಿ ಹೇಳಿ, ಪುತ್ತೂರಲ್ಲಿ ಎಲ್ಲಿ ಒಳ್ಳೆ ಕಲೆಕ್ಷನ್ ಉಂಟು ಅಂತ. ಜೂನಿ ನೋಡಿ, ಮಮ್ಮಿ ಜೂನಿ. ಅವಳು ನೋಡಿ ಅಲ್ಲಿದ್ದಾಳೆ. ಸ್ವಲ್ಪ ದೂರ ಕರ್ಕೊಂಡೋಗಿ ಬಿಡೋದು, ಮತ್ತು ಅವರು ಹುಲ್ಲು ತಿಂತ ಸೊಪ್ಪು ತಿಂತ ರಿಟರ್ನ್ ಮನೆಗೆ ಬರ್ತಾರೆ. ಅದಕ್ಕೆ ಅಪ್ಪ ಗರ್ಗಸಕ್ಕೆ ಹಾರ ಹಾಕೋದು ಎಂತಂತ ಹೇಳಿದರೆ, ಚಿಕ್ಕ ಇರುವಾಗ ಅವ್ರು ಹಾರ ಹಾಕಬೇಕಾದ್ರೆ ನಾವು ಇದರ ಕೆಳಗಡೆ ಪೇಪರ್ ಇಡೋದು. ಅದರಲ್ಲಿ ಹುಡಿ ಬೀಳ್ತದಲ್ಲ, ಅದರಲ್ಲಿ ನೀರಿಗೆ ಬಿದ್ದು ಒದ್ದೆ ಆಗಿದೆ. ಅದನ್ನು ಆಮೇಲೆ ಚಿಮಣಿ ದೀಪದ ಮೇಲೆ ಹಾರಿಸೋದು. ಅದು ಚಂದ ಸುರುಸುರು ಕಡ್ಡಿ ಇರ್ತದಲ್ಲ ದೀಪಾವಳಿಯಲ್ಲಿ, ಹಾಗೆ ಅಪ್ಪ ಅದನ್ನು ತೆಗೆದಿರ್ತಿದ್ರು ನಮಗೆ ಶಾಲೆಯಿಂದ ಬರುವಾಗ. ಒಂದು ವೇಳೆ ಹೀಗೆ ಹಾರ ಹಾಕಿದರೆ ಪೇಪರಲ್ಲಿ ಆ ಹುಡಿಯನ್ನು ತೆಗೆದಿಡ್ತಿದ್ರು. ಸಂಜೆ ದೀಪ ಹೊತ್ತಿಸಿ ನಾವು ಹಾರಿಸ್ತಿದ್ವಿ, ನಾನು ಮತ್ತು ಪುಚ್ಚಕ್ಕ. ಗರ್ಗಸಕ್ಕೆ ಯಾಕೆ ಹಾರ ಹಾಕೋದಂದರೆ, ಅದು ಬಡ್ಡಿ ಹಿಡಿತದಲ್ಲ, ಅದರಲ್ಲಿ ಕೊಯ್ಲಿಕ್ಕಾಗೋದಿಲ್ಲ, ಅದಕ್ಕೆ ಹಾರ ಹಾಕೋದು. ನಮ್ಮಲ್ಲಿ ಪೇರಳ ಮರ ಬಿದ್ದಿದ್ದಲ್ಲ, ಅದು ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕಟ್ ಮಾಡಲಿಕ್ಕೆ ಬೇಕು ಅಂತ ಹೇಳಿ ಹಾರ ಹಾಕ್ತಿದ್ದಾರೆ. ಬಾ, ಕೂರ ಎಲ್ಲಿದ್ದಿ? ಕೂರ ಮಲಗಿದೆಯಾ? ಹಾಂ,
ಮೇಸ್ತ್ರೀಲೇ ಏನು ಪೆತ್ತಂತು ಅರವತ್ತನೇ ಒಂದಲ್ಪ ಏತು ಸವಾಡಿ ಇರುತ್ತು ಅದ ನೋಡಿ ನಮ್ಮ ಮೇಸ್ತ್ರಿ ಅವರು ಇಲ್ಲಿದ್ದಾರೆ. ಆಯ್ ವಲ್ಬ್ಲೆ ಅವರಿಗೆ ಇಲ್ಲೇ ಬೇರೆ ಕಡೆಯಲ್ಲಿ ವರ್ಕ್ ಉಂಟು, ಹಾಗೆ ಮೇಸ್ತ್ರಿ ಅವರು ಬಂದಿದ್ದಾರೆ. ನಾನು ದನಗಳನ್ನು ನೋಡಲಿಕ್ಕೆ ಬಂದದ್ದು, ಅವರು ಇಲ್ಲೇ ಇದ್ದಾರೆ ದನಗಳು ರೋಡ್ ಹತ್ತಿರವೇ. ಮೇಸ್ತ್ರಿ ಅವರು ಸಿಕ್ಕಿದ್ರು, ಅವರು ಇಲ್ಲೇ ಊರಲ್ಲಿ ಒಬ್ಬರದ್ದು ಮನೆಯದು ವರ್ಕ್ ಮಾಡ್ತಾ ಇದ್ದಾರೆ, ನಮ್ಮ ಮನೆಯದು ವರ್ಕ್ ಮುಗಿಸಿ ಅಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಅಲ್ಲಿಗೆ ಹೋಗೋರು ನಂಗೆ ಸಿಕ್ಕಿದ್ರು. ತುಂಬ ಸಮಯ ಆಗಿತ್ತಲ್ಲ ನಮ್ಮ ಮೇಸ್ತ್ರಿಯನ್ನು ನೀವು ನೋಡದೆ. ನಾನಾದರೂ ಅವರನ್ನು ನೋಡ್ತಿರ್ತೇನೆ, ಅಂದರೆ ಬೆಳಗ್ಗೆ ಎಲ್ಲಾದರೂ ಒಮ್ಮೊಮ್ಮೆ ಸಿಗ್ತಾರೆ ದನ ಬಿಡುವಾಗ, ಇಲ್ಲಾಂದರೆ ಇಲ್ಲಿ ವರ್ಕಿಗೆ ಬರುವಾಗ, ಅಲ್ಲಿ ವ್ಲಾಗ್ ಅಪ್ಲೋಡ್ ಮಾಡುವಲ್ಲಿ ಎಲ್ಲ ಹಾಗೆ. ಗರ್ಗಸ ಸಾರ ಹಾಕಿ ಆಯಿತು. ಅಪ್ಪ ಗರ್ಗಸ ತಗೊಂಡು ಬರಲಿಕ್ಕೆ ಹೇಳಿದ್ರು. ಇದು ಪೇರಳೆ ಮರ ಬಿದ್ದದ್ದು ಉಂಟಲ್ಲ, ಅದನ್ನು ಕಟ್ ಮಾಡಲಿಕ್ಕೆ. ಮತ್ತು ಮೊನ್ನೆ ಎಲ್ಲ ಹೇಳ್ತಿದ್ರಿ ನೀವು ಮಳೆಗಾಲದಲ್ಲಿ ಯಾಕೆ ಮನೆಯಲ್ಲಿ ಮದುವೆ ಮಾಡೋದು, ಮೇಂಟೈನಿಂಗ್ ಕಷ್ಟ ಅಲ್ಲ ಅಂತ. ಅದು ಎಂತ ಗೊತ್ತುಂಟಾ, ನನ್ನ ಅಪ್ಪನೊಂದು ಡ್ರೀಮು, ಯಾರ್ದಾದ್ರೂ ಒಂದು ಮಗಳದ್ದು ಮದುವೆ ಮನೆಯಲ್ಲಿ ಮಾಡಬೇಕು ಅಂತ. ನಾನು ಲಾಸ್ಟ್ ಅವಳು, ನನ್ನ ನೆಕ್ಸ್ಟ್ ಯಾರಿಲ್ಲ ಇನ್ನು ಮದುವೆ ಮಾಡುವ ಅಂತ ಹೇಳಿದರು ಕೂಡ. ಹಾಗೇ ನಂದು ಇಲ್ಲೇ ಮನೆಯಲ್ಲೇ ಮದುವೆ ಮಾಡಬೇಕು ಅಂತ. ನಮ್ಮದರಲ್ಲಿ ಕೆಲವರೆಲ್ಲ ಹೀಗೆ, ಅಂದರೆ ನನ್ನ ಚಿಕ್ಕಪ್ಪನವರು ಮತ್ತು ಕೆಲವ್ರದ್ದು ಮದುವೆ ಎಲ್ಲ ಮನೆಯಲ್ಲೇ ಅದುಂಟು. ಹಾಗೆ ಮನೆಯಲ್ಲಿ ಒಂದು ಮದುವೆ ಆಗಬೇಕು ಅಂತ ಇರ್ತದೆ ಕೆಲವ್ರದ್ದು ಕನಸು. ನನ್ನ ಅಪ್ಪನೂ ಕೂಡ ಅದೇ. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ ತೊಂದರೆ ಇಲ್ಲ, ಪ್ರವಾಹ ಬರಲಿ ಬೊಳ್ಳ ಬರಲಿ ಎಂಥದೇ ಬರಲಿ ಮನೆಯಲ್ಲೇ ಮಾಡೋದು ಅಂತ ಅವರದೊಂದು ಆಸೆ. ಅದಕ್ಕೆ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೇವೆ. ಮತ್ತು ಅದು ಹೇಳುವ ಅಂತ ಅಂದ್ಕೊಂಡೆ. ತುಂಬ ಜನ ಕೇಳಿದ್ರಿ ಮನೆಯಲ್ಲೇ ಯಾಕೆ ಮದುವೆ ಮಾಡೋದು, ಮನೆಯಲ್ಲೇ ಯಾಕೆ ಮದುವೆ ಮಾಡೋದು, ಹಾಲ್ ಇಲ್ವ ಅಂತ. ಉಳಿದ 4 ಜನ ಅಕ್ಕನವ್ರದ್ದು ಮದುವೆ ಕೂಡ ಹಾಲಲ್ಲಿ ಆಯಿತು. ನಂದು ಮನೆಯಲ್ಲೇ ಮಾಡೋದು ಅಂತ ಅಪ್ಪಂದು ಆಸೆ. ಮತ್ತು ನಾನು ಅವ್ರದ್ದು ಕೊನೆಯ ಮಗಳು, ಪ್ರೀತಿಯ ಮಗಳು, ಹಾಗೆ. ಅದು ಪೇರಳೆದು ಗಿಡದ್ದು ಮರದ್ದು ಕೆಲಸ ಮುಗೀತು. ಮೊನ್ನೆಯಿಂದ ಅಪ್ಪಂದು ಅದೊಂದು ಕೆಲಸ ಮುಗಿಸ್ಬೇಕು, ಅದೊಂದು ಕೆಲಸ ಮುಗಿಸ್ಬೇಕು ಅಂತಿತ್ತು. ಆಯಿತು. ಅದೇನಂತ ಹೇಳಿದರೆ ನೀವೀಗ ಹೇಳ್ಬೋದು ನಂಗೆ ಕಮೆಂಟಲ್ಲಿ, ವರ್ಕರ್ಸನ್ನು ಕರೆದು ಮಾಡಿಸಿ ಅಂತ. ವರ್ಕರ್ ಸಿಗೋದೇ ಡೌಟು, ಸಿಗೋದೇ ಕಡಿಮೆ. ಅದಲ್ಲದೆ ನನ್ನ ಅಪ್ಪನಿಗೆ ಅವರೆಲ್ಲ ಮಾಡೋದಕ್ಕೆ ಸರಿ ಕೂಡ ಆಗೋದಿಲ್ಲ. ಅವ್ರು ಹೋದ್ಮೇಲೆ ಅದಾಗಲಿಲ್ಲ, ಇದಾಗಲಿಲ್ಲ, ಅದು ಹಾಗಾಯಿತು ಹೀಗಾಯಿತು ಅಂತ ಯಾವಾಗಲೂ ಹೇಳೋದಾಯಿತು. ಅದಕ್ಕೆ ನಾವು ಮಾಡ್ಕೊಳ್ಳೋದೇ ಬೆಟರ್ ಅಂತ ನನ್ನದು ಥಿಂಕಿಂಗು. ಅದೊಂದು ಆಯಿತು. ಇನ್ನು ಅಲ್ಲಿ ಅದರಲ್ಲಿರೋ ಕಟ್ಟಿಗೆಲ್ಲ ತಗೊಂಡು ತಂದು ಒಂದು ಕಡೆ ರಾಶಿ ಹಾಕಿದ್ರೆ ಆಯಿತು. ಮತ್ತು ಅಲ್ಲಿಗೆ ಲೆವೆಲ್ ಮಾಡಿದರೆ ಫಿನಿಶ್. ಅಪ್ಪನೇ ಬಚ್ಚಿ ಹೋಯಿತು ಬಿಸಿಲಲ್ಲಿ ಕೆಲಸ ಮಾಡಿ. ಈ ಕೋಳಿ ಬೆವರಿ ಹೇಗೆ ಆಗಿದ್ದಾರೆ ನೋಡಿ. ಆದರೂ ಕಷ್ಟಪಟ್ಟು ನಾನೇ ಮಾಡಬೇಕು ಅಂತ. ಇವರಿಗೆ ಗಣೇಶ್ ಬುದ್ಧಿ ಹೇಳಿದರೆ ಆಗ್ಬೋದು ಅಂತ ಅನ್ನಿಸ್ತದೆ. ಅವರು ಎಂತ ಹೇಳ್ತಾರೆ ನಾನೇ ಹೇಳಿ ಕೇಳೋದಿಲ್ಲ. ಇದೊಂದು ಪೋಸ್ ಬಿಡುವುದಿಲ್ಲ ಮಾತ್ರ, ಎಂಥದೇ ಆಗಲಿ. ಹೇಗೆ ಒಳ್ಳೆ ಲಾಯ್ಕಾಗಿದೆ. ಆ ಕುಡಿಲಿಕ್ಕೆ ಈಗ ಇವರಿಬ್ಬರೇ ಇರೋದು. ಮೊದಲು ಎಷ್ಟು ಜನ ಇರ್ತಿದ್ರಲ್ಲ. ಜೂನಿ ಮತ್ತು ತಪ್ಪಿ ಚಾಕೆ ಬರೋದಿಲ್ಲ, ಜೂಲಿಯಲ್ಲಿದ್ದಾಳೆ ಗೊತ್ತಿಲ್ಲ. ಇವರಿಬ್ಬರೇ ಇದ್ದಾರೆ. ಮತ್ತು ಇವರು ಅಪ್ಪ ಬರಬೇಕಷ್ಟೇ. ಅವರು ಕಟ್ಟಿಯನ್ನು ಒಂದು ಕಡೆ ತಗೊಂಡೋಗಿ ಹಾಕ್ತಿದ್ದಾರೆ. ಆಮೇಲೆ ಇವರಿಗಿಬ್ಬರಿಗೆ ಚಹಾ ಕುಡ್ದಾಯಿತು. ನಾನು ತೋಟಕ್ಕೆ ಬಂದಿದ್ದೆ ಎಂತಂತ ಹೇಳಿದರೆ, ಮೊನ್ನೆ ಹುಲ್ಲು ಹಿರಿದದ್ದು ಕತ್ತಿ ಉಂಟಲ್ಲ, ಎಲ್ಲಿ ಸಹ ಕಾಣ್ತಿರ್ಲಿಲ್ಲ. ಹಾಗೆ ಮೊನ್ನೆ ಮರ ಬಿದ್ದಲ್ಲಿ ಅಪ್ಪನಿಗೆ ಹೆಲ್ಪ್ ಮಾಡಲಿಕ್ಕೆ ಬಂದಲ್ಲಿ ಬಿಟ್ಟು ಹೋಗಿದೆ ಅಂತ ನೆನಪು. ಹಾಗೆ ಹುಡ್ಕೊಂಡು ಬರುವಾಗ ಸಿಕ್ಕಿತ್ತು. ನನ್ನ ಅಪ್ಪ ಒಂದು ಬೈತಾ ಇದ್ದಾರೆ, ಕತ್ತಿಯಲ್ಲಿಟ್ಟಿದ್ದೀನಿ ಅಂತ ನೆನಪಿರೋದಿಲ್ಲ ನಿನಗೆ,
ಎಂತ ಮಾಡ್ತೀನಿ ನೀನು ಅಂತ ಹೇಳಿ ಬೊಬ್ಬೆ ಹೊಡಿತಿದ್ದಾರೆ. ಯಾಕಂದರೆ ಇದು ಕತ್ತಿ ನಂದು ಫೇವ್ರೇಟ್, ಇದಿಲ್ಲ ಅಂದರೆ ನಂಗೆ ಹುಲ್ಲೇರಲಿಕ್ಕೆ ಸಾಧ್ಯವೇ ಇಲ್ಲ. ಲೈಟ್ ವೆಯ್ಟ್ ಹಾಗೆ. ಇಲ್ಲ ಅಂತೇಳಿದರೆ ಆ ದೊಡ್ಡ ದೊಡ್ಡ ಕತ್ತಿ ಹಿಡ್ಕೊಂಡು ಹುಲ್ಲೇರಲಿಕ್ಕೆ ಹೋಗಲಿಕ್ಕೆ ನಂಗೆ ಉದಾಸೀನ ಆಗ್ತದೆ. ಅದಕ್ಕೆ ಸಿಕ್ಕಿತು ಕತ್ತಿ. ಇದು ಅವರು ಶಾರ್ಪ್ ಮಾಡಿ ಕೊಡಬೇಕು. ಮೊದಲೆಲ್ಲ ಮಣ್ಣು ಹಿಡಿದು ಹೋಗಿದೆ. ನನಗೆ ದೇವರ ಪುಣ್ಯಕ್ಕೆ ನೆನಪಾಯ್ತು, ಇಲ್ಲಾಂದರೆ ಎಲ್ಲಿಟ್ಟಿದ್ದೇನೆ ಅಂತ ಬೆಳಗ್ಗೆಯಿಂದ ಥಿಂಕ್ ಮಾಡ್ತಿದ್ದೆ ನಾನು. ಗೌರಮ್ಮ, ಡುಮ್ಮಿ ಡುಮ್ಮಿ ಗುಂಡಮ್ಮ. ಒಂದು ಗ್ಲಾಸ್ ಚಹಾ ಕುಡ್ದಾಯಿತು. ಬೊಂಡ ನೋಡಿ ಇದು ಸಹ ಕುಡಿಯುವಂತ ಅನಿಸ್ತು. ಓಪನ್ ಮಾಡಿದ್ಮೇಲೆ ನೆನಪಾಗ್ತದೆ ಇದರಲ್ಲಿ 1 ಲೀಟ್ರಷ್ಟು ನೀರು ಇರ್ತದೆ, ಹೇಗೆ ಖಾಲಿ ಮಾಡಲಿ ಅಂತ. ಟಿಂಕಿ ಇದ್ದಾನೆ, ಅವನು ಇದು ಮಾತ್ರ ತಿನ್ನೋದು. ಅಲ್ಲೇ ಕೂತ್ಕೊಳ್ತಾನೆ ನೋಡಿ. ಕಟ್ ಮಾಡಿ ಇದ್ರೊಳಗಡೆ ಗಂಜಿ ಇರ್ತದಲ್ಲ, ತಿನ್ಲಿಕ್ಕೆ ಅವ ಬಂದದ್ದು. ಇವನು ಮುಂದೆಯಿಂದ ಹೋಗೋದು, ಕಾವಲಿಗೆ ಹಿಂದೆಯಿಂದ ಇವ ಟಿಂಕಿ. ನಾನು ಸಂಜೆ ಎಲ್ಲಿಯಾದರೂ ಹೋದರೆ ಸ್ಕೂಟಿಯಲ್ಲಿ ಬಂದೇ ಬರ್ತಾರೆ ಇಬ್ಬರು ಕೂಡ. ಮುಂಚೆ ಸಂಜೆ ಹಾಲು ಕೊಂಡೋಗ್ಬೇಕಾದ್ರೆ ಇಬ್ಬರು ಬರ್ತಿದ್ರು, ಇವಾಗ ಹಾಲು ಕೊಂಡೋಗೋದು ಸ್ಟಾಪ್ ಮಾಡಿದ್ದೇನೆ ನಾನು. ಇವತ್ತು ಒಳ್ಳೆ ಬಿಸಿಲು, ಮಳೆಗಾಲ ಅಂತ ಅನಿಸ್ತವೇ ಇಲ್ಲ. ಅಂದರೆ ಒಂದು ಸ್ವಲ್ಪ ಕೆಲಸ ಮಾಡಿದರೂ ಬೆವರು ಬರ್ತದೆ, ಅಷ್ಟು ಸೆಕೆ. ನನಗೆ ಒಳ್ಳೇದಾಗ್ತಾ ಉಂಟು. ಸೆಕೆ ಇದ್ದರೂ ತೊಂದರೆ ಇಲ್ಲ. ಮೊನ್ನೆ ಒಂದು 3 ವಾರದಿಂದ ಈ ಮಳೆ, ಡೈಲಿ ಮಳೆ ನೋಡಿ ನೋಡಿ ಮಳೆ ಅಂದರೆ ಜಿಗುಪ್ಸೆ ಬಂದೋಗಿದೆ. ಯಾಕಂದರೆ ಎಲ್ಲ ಕೆಸರಾಗೋದು, ತೋಟಕ್ಕೆ ನೀರು, ಯಾವಾಗಲೂ ಮಳೆ ಬರ್ತಾ ಇರೋದು. ನನಗೆ ಇರಿಟೇಷನ್ ಆಗ್ತಿತ್ತು. ಒಮ್ಮೆ ಮುಗ್ದರೆ ಸಾಕಿತ್ತು ಮಳೆ ಅಂತ. ಅಂದರೆ ಇವಾಗ ಹೇಗಾಗಿದ್ರೆ ಬಿಸಿಲು ಬಂದು ಸುಡಲಿ ಅಷ್ಟಾದರೂ ತೊಂದರೆ ಇಲ್ಲ, ಮಳೆ ಬೇಡ ಅಂತ ಆಗಿದೆ. ಅಯ್ಯೋ ದೇವ್ರೆ, ಇವತ್ತು ಒಳ್ಳೆ ಬಿಸಿಲು. ಕೆಲವರೆಲ್ಲ ಮದ್ದು ಬಿಡ್ತಾ ಇರ್ಬೋದು, 2ನೇ ಕೊಟ್ಟಿದ್ದು ಇಲ್ಲ 3ನೇ ಕೊಟ್ಟಿದ್ದು. ನಮ್ಮಲ್ಲಿ ಯಾವಾಗ ಬರ್ತಾರೆ ಗೊತ್ತಿಲ್ಲ. ಅಪ್ಪ ಇವತ್ತಿಂದ ಶುರು ಮಾಡಿದ್ದಾರೆ. ಅವ್ರಿಗೆ ಕಾಲ್ ಮಾಡು, ಮದ್ದು ಬಿಡ್ಲಿಕ್ಕೆ ಹೇಳಬೇಕು, ಮದ್ದು ಬಿಟ್ಟಾಗಲಿ ಒಮ್ಮೆ ಅಂತ. ಹಾಗೆ ಫುಲ್ಲಾಯಿತು. ಇವನು ನೋಡಿ ಪಾಪ ಕೂತ್ಕೊಂಡಿದ್ದ, ಬಿಸಿಲೆಲ್ಲ ಹೋಗಿ ಕತ್ಲಾಯಿತು. ನನ್ನ ಅಪ್ಪ ನನ್ನ ಕರೀವ ಅಂತ ಹೋಗುವಂತಿದ್ದಾಗ ಅಪ್ಪನೇ ಬಂದರು. ನೋಡಿ ಬರ್ತಿದ್ದಾರೆ ಮೈ ಸೂಪರ್ ಮ್ಯಾನ್. ಟಿಂಕಿ ನೋಡಿ ಈಗ ಬರೋದು, ಈಗ ಬರ್ತಿದ್ದಾನೆ. ಎಸೆಗಾರ ಬಾಬಾ कसे ते राजकीयचे करतात न्या ರಾಜಕೀಯದವರಿಗೆ ಹೊಡೆದಂತೆ ते काय ते तसे म्हटले तर. ಅಪ್ಪ ಹಲಸಿನ ಹಣ್ಣು ಕೊಚ್ಚುತ್ತಿದ್ದಾರೆ. ಇದು ನಿನ್ನೆದೊಂದು ಸ್ವಲ್ಪ ಇತ್ತು, ಇದು ಅವರಿಗೀಗ ಬೇಕಂತೆ ತಿನ್ನಲಿಕ್ಕೆ ಹಲಸಿನ ಹಣ್ಣು. ಇನ್ನೊಂದು ಮರದಲ್ಲಿ ಒಂದು 4-5 ಉಂಟು, ಕೊಯ್ದಿಟ್ಟದು ಕಾಯಿ ಉಂಟು. ಹಲಸಿನ ಹಣ್ಣಿದ್ದು ತುಂಬ ಸಲ ದೋಸೆ ಆಯಿತು, ಮತ್ತು ಅದೆಂತ ಇಂಥದ್ದು ಮಾಡ್ತಾರಲ್ಲ ಬಾಳೆ ಎಲೆಯಲ್ಲಿ ಮಡಚಿ ಕೊಟ್ಟಿಗೆ, ಅದು ಸಹ ಆಯಿತು. ಅಚ್ಚೋಕ ಬಂದಾಗ ಮಾಡಿದ್ಲು, ಅವಳು ಬಂದಾಗ ಒಮ್ಮೆ ಕೊಟ್ಟು ಕಳಿಸಿದ್ಲು. ಸುಮಾರು ಸಲ ಆಯಿತು. ನನಗೆ ಬುಡೀತೀಗ. ಟಿಂಕಿ ನೋಡಿಯಂತೆ ರೆಡಿ ಇದ್ದಾನೆ ಹಲಸಿನ ಹಣ್ಣು ತಿನ್ನಲಿಕ್ಕೆ. ಇದು ದನಗಳಿಗೆ ಬಕೆಟ್ ತಂದಿಡ್ದು ಕೊಚ್ಚಿ ಎಲ್ಲ ಅಪ್ಪ ಇದಕ್ಕೆ ಹಾಕ್ತಾರಲ್ಲ. ಟಿಂಕಿಗೆ ಈಗ ನಾನು ಅದನ್ನು ತೆಗಿತೇನಲ್ಲ ಆಗ ಹಾಕೋದು, ಮತ್ತು ಅಪ್ಪ ಹಾಕ್ತಾರೆ. ಚುಬ್ಬಮ್ಮ ಹೀಗೆ ಮಲಗಿದ್ದಾಳೆ ನೋಡಿ ಅವಳು, ಹೀಗೆ ಕುತ್ತ ಮಲಗುದು ಶುಬ್ಬಮ್ಮ. ಶುಬ್ಬಿ ಜೂ
ಜೂಲಿ ಯುಯಿ